ಇವತ್ತಿನ ಧರ್ಮಸ್ಥಳ ಸುಮಾರು 700ರಿಂದ 800 ವರ್ಷಕ್ಕೆ ಮುಂಚೆ ಕುಡುಮ ಅನ್ನೋ ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಆ ಹಳ್ಳಿಯಲ್ಲಿ ಭೀರ್ಮಣ್ಣ ಪರಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಅನ್ನೋ ದಂಪತಿಗಳಿದ್ರು. ಅವರು ಆ ಊರಿನ ಮುಖ್ಯ ವ್ಯಕ್ತಿಗಳು. ಕಷ್ಟದಲ್ಲಿದ್ದವ್ರಿಗೆ ತುಂಬ ಸಹಾಯ ಮಾಡ್ತಿದ್ರು. ಅದೇ ಸಮಯದಲ್ಲಿ ಕಾಲರಾಹು, ಕಾಲರ್ಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅನ್ನೋ 4 ದೈವಗಳು ಧರ್ಮಸ್ಥಾಪನೆಗೋಸ್ಕರ ಸ್ಥಳ ಹುಡುಕ್ತಾ ಇರ್ತಾರೆ. ಆಗ ದೈವಗಳ ಕಣ್ಣು ಎಲ್ರಿಗೂ ಸಹಾಯ ಮಾಡ್ತಿದ್ದ ಈ ಫ್ಯಾಮಿಲಿ ಮೇಲೆ ಬೀಳುತ್ತೆ. ದೈವಗಳು ಸಾಧಾರಣ ಮನುಷ್ಯರಾಗೆ ಪರಗಡೆ ಅವ್ರ ಮನೆಗೆ ಬರ್ತಾರೆ. ಪರಿಚಯನೇ ಇಲ್ಲ ಅಂತಂದ್ರು ಈ ದಂಪತಿಗಳು ಇಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತಿದ್ದಾರೆ. ಈ ಗುಣನ ಮೆಚ್ಚಿದಂಥ ದೈವಗಳು ಅದೇ ದಿನ ರಾತ್ರಿ ದೈವಗಳು ಅವ್ರ ಕನ್ಸಲ್ಲಿ ಬಂದು, ನಿಮ್ಮ ಅತಿಥಿ ಸತ್ಕಾರ ನಮ್ಗೆ ತುಂಬ ಇಷ್ಟ ಆಗಿದೆ, ನಿಮ್ಮ ಮನೆ ನಮಗೆ ಧರ್ಮಸ್ಥಾಪನೆಗೋಸ್ಕರ ಬೇಕಾಗಿದೆ ಅಂತ ಕೇಳ್ತಾರೆ. ಆಗ ಆ ದಂಪತಿ ಸ್ವಲ್ಪನೂ ಯೋಚನೆ ಮಾಡದೆ ದೈವಗಳಿಗೋಸ್ಕರ ಆ ಮನೆನ ಬಿಟ್ಕೊಡ್ತಾರೆ. ಆ ಮನೆಯಲ್ಲಿ ಧರ್ಮ ದೈವಗಳು ನೆಲೆಗೊಂಡ್ರು. ಇವತ್ತಿಗೂ ಕೂಡ ನಿಲಯಾಡಿ ಬೀಡು ಅನ್ನೋ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಈ ಕಾರಣದಿಂದಾನೇ ಧರ್ಮಸ್ಥಳ ದೇವಸ್ಥಾನ ನೋಡೋಕ್ಕೆ ಮನೆ ಥರ ಇದೆ. ಮನೆ ಬಿಟ್ಕೊಟ್ಮೇಲೆ ಅಲ್ಲಿ ಧರ್ಮ ಕಾರ್ಯಗಳು ಶುರುವಾಯಿತು. ಆದ್ರೆ ಅಲ್ಲಿ ಧರ್ಮ ಶಾಶ್ವತವಾಗಿ ನೆಲೆಸ್ಬೇಕಂದ್ರೆ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೈವಗಳು ಕನ್ಸಲ್ಲಿ ಬಂದು ಆಜ್ಞೆ ಮಾಡ್ತಾರೆ. ದೈವಗಳ ಆಜ್ಞೆಯಂತೆ ಅಣ್ಣಪ್ಪ ಸ್ವಾಮಿಯವರು ಮಂಗಳೂರು ಕದ್ರಿ ಕ್ಷೇತ್ರದಿಂದ ಮಂಜುನಾಥ ಸ್ವಾಮಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಗಟ್ಟಿಯಾಗಿದೆ. ನಾವು ಅಣ್ಣಪ್ಪ ಸ್ವಾಮಿಯವರ ದೇವಸ್ಥಾನನೂ ಇಲ್ಲಿ ನೋಡ್ಬೋದು. 16th ಸೆಂಚುರಿಯಲ್ಲಿ ಉಡುಪಿಯ ವಾದಿರಾಜ ಸ್ವಾಮಿಗಳು ಇಲ್ಲಿ ಬಂದು ಇಲ್ಲಿ ನಡೀತಿರೋ ದಾನ ಧರ್ಮ ಕೆಲಸಗಳನ್ನು ನೋಡಿ ಧರ್ಮಸ್ಥಳ ಅಂತ ಹೆಸರು ಕೊಡ್ತಾರೆ.